ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿನಲ್ಲಿ ನಾವೆಲ್ಲರೂ ಒಂದಾಗಿ ಇವತ್ತು ಇಲ್ಲಿ ಆಗಮಿಸಿದೀವಿ. ಇವತ್ತು 111ನೇ ನಮ್ಮ ದೇವರಾಜ್ ಅರಸ್ ಅವರ ಜಯಂತ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಇವತ್ತು ಮೆರವಣಿಗೆಯನ್ನು ನಾವು ಕರ್ಕೊಂಡು ಹೋಗಿ ಇಡೀ ನಗರದಲ್ಲಿ ಹಾಗೂ ಇಡೀ ಜಿಲ್ಲೆನಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಕಾನೂನುಗಳನ್ನು ಬಡವರ ಪರವಾಗಿ ಹಾಗೂ ಶೋಷಿತ ವರ್ಗಗಳ ಪರವಾಗಿ ಬದಲಾಯಿಸಿರುವಂತ ಮಹಾನ್ ನಾಯಕರು ದೇವರಾಜ್ ಅರಸರವರನ್ನು ಇವತ್ತು ನೆನಪಿಸಿಕೊಳ್ಳಬೇಕಾದ ದಿನ. ಅವರು ಮಾಡಿರುವಂತ ಕ್ರಾಂತಿಕಾರಿ ಕಾನೂನುಗಳನ್ನು ನಾವು ಇವತ್ತು ನೆನಪಿಸಿಕೊಳ್ಳಬೇಕು. ಜೊತೆಯಲ್ಲಿ ಅವರ ಮೂಲ ಉದ್ದೇಶಗಳೇನಿದ್ದಾವೆ, ಅವರ ಮೌಲ್ಯಗಳೇನಿದ್ದಾವೆ ಅಂದ್ರೆ ನಾವೆಲ್ಲರೂ ಒಂದಾಗಿರ್ಬೇಕು, ಸಮಾಜದಲ್ಲಿ ಸಮಾನತೆ ಬರ್ಬೇಕನ್ನೋದು ಅವರದ್ದು ಉದ್ದೇಶ ಏನಿದೆ, ಅದರಕ್ಕೋಸ್ಕರ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ಬೇಕಂತ ಇವತ್ತು ತಮ್ಮ ಮುಖಾಂತರ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ದೇವರಾಜ್ ಅರಸರವರ 111ನೇ ಜಯಂತ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಮುಖ್ಯವಾಗಿ ಬೆಳಗಾವಿಗೆ ಇಲ್ಲಿ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಮಾಡಬೇಕಂತ ವಿಭಾಗೀಯ ಕಚೇರಿಗಳನ್ನು ತಂದರೆ ಸರ್, ಬೆಳಗಾವಿಗೆ ಅತ್ಯುತ್ತಮ ಕೊಡುಗೆ ಇದೆ, ಅದ್ರ ಬಗ್ಗೆ ಹೋದ. ಈಗ ಬೆಳಗಾವಿ ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಒಂದು ಮೂಲ ಸ್ತಂಭ ನಮ್ಮ ದೇವರಾಜ್ ಅರಸರಾಗ್ತಾರೆ. ಜೊತೆನಲ್ಲಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನು ಅಭಿವೃದ್ಧಿಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ, ಆವಾಗ ಒಂದು 30-35 ವರ್ಷದ ಹಿಂದೆ ಅದರ ರೂಪರೇಷೆಗಳನ್ನು ಅವರು ರೂಪಿಸಿದ್ದಾರೆ. ಸೊ ಇಡೀ ಉತ್ತರ ಕರ್ನಾಟಕದ ಜನಾಂಗದ ಇಡೀ ಎಲ್ಲ ಸಮಾಜಗಳಿಂದ ನಾನು ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ಅವರನ್ನು ನಾನು ಇವತ್ತು ನೆನಪಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ಪ್ರಸ್ತುತ ಸಮಾಜಕ್ಕೆ ದೇವರಾಜ್ ಅರಸರ ಯೋಜನೆ ಅವರ ಒಂದು ಕನಸುಗಳು ಎಷ್ಟು ಮಟ್ಟಿಗೆ ಅವಶ್ಯಕತೆ ಇರುತ್ತೆ? ನನ್ನ ಜೊತೆ ಇಷ್ಟು ಅಧಿಕಾರಿಗಳು ಈ ಉನ್ನತ ಸ್ಥಾನದಲ್ಲಿ ಇವತ್ತು ಬಂದು ಆಡಳಿತದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೆ ದೇವರಾಜ್ ಅರಸರು ಒಬ್ಬ ಮೂಲ ಕಾರಣರಾಗ್ತಾರೆ. ಜೊತೆಯಲ್ಲಿ ಎಷ್ಟೋ ಜನ ಬಡ ಮಕ್ಕಳು ಹಾಗೂ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಮಕ್ಕಳು ಎಷ್ಟೋ ಜನ ಹಾಸ್ಟೆಲ್ಗಳಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆ ಒಂದು ಒಳ್ಳೆ ರೀತಿಯ ಶಿಕ್ಷಣ ಸಿಗ್ತಾ ಇದೆ, ಊಟ ಸಿಗ್ತಾ ಇದೆ, ಎಲ್ಲಾ ರೀತಿಯ ಸವಲತ್ತುಗಳು ಸಿಗ್ತಾ ಇದೆ. ಅದಕ್ಕೂ ದೇವರಾಜ್ ಅರಸರು ಮೂಲಭೂತ ಕಾರಣರಾಗ. ಬಡವರಿಗೆ ಉಳುವವೇ ಭೂಮಿಯ ಒಡೆಯ ಅಂತ ಒಂದು ರೈತ ಕಾಯ್ದೆಯಾಗ ಒಂದು ಭೂಮಿ ಶಿವಂಗ್ ಮಾಡಿದಾರೆ. ಅದು ಒಂದು ಅವ್ರ ಕಾಲಾವಧಿಯಲ್ಲಿ ಆಗಿತ್ತು. ಅದು ಒಂದು ಮಹತ್ವವಾದ ಒಂದು ಬಡವರಿಗೆ ಶೋಷಿತರಿಗೆ ಭೂಮಿ ಸಿಕ್ಕಿತ್ತು. ಕರೆಕ್ಟ್. ನಾವು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ದೇವರಾಜ್ ಅರಸರ ಬಗ್ಗೆ ಮಾತಾಡ್ಲೇಬೇಕು. ಭೂ ಸುಧಾರಣೆ ಹರಿಕಾರ ಅಂತ ನಾವು ಅವರನ್ನು ಕರಿತೀವಿ. ಸೊ ಆ ಬಿರುದು ಸುಮ್ನೆ ನಾವು ಕೊಡ್ಲಿಕ್ಕೆ ಆಗಲ್ಲ. ಇಡೀ ಕರ್ನಾಟಕದಲ್ಲಿ ಎಷ್ಟೋ ಜನ ಯಾರು ಉಳುಮೆ ಮಾಡ್ತಾ ಇದ್ದಾರೆ, ಉಳುಮೆ ಮಾಡುವವರಿಗೆ ಆ ಭೂಮಿ ಸಿಗ್ಬೇಕಂತ ಅವ್ರು ಏನು ಹೋರಾಟ ಮಾಡಿದ್ದಾರೆ, ಅದಕ್ಕೆ ನನ್ನ ಪ್ರಕಾರ ಒಂದು ಸಾರ್ಥಕತೆ ಸಿಕ್ಕಿದೆ. ಎಷ್ಟೋ ಜನ ಬಡವರು ಇವಾಗ ಬರ್ತಾರೆ ನನ್ನ ಕಡೆ, 2 ಎಕರೆ 3 ಎಕರೆ 4 ಎಕರೆ 1 ಹೆಕ್ಟೇರ್ ಜಮೀನ್ ನಮ್ಮ ಕಡೆ ಇದೆ, ನಾವು ಉಳುಮೆ ಮಾಡ್ತಾ ಇದೀವಿ ಅಂತ ಅವ್ರು ನಮ್ಗೆ ಹೇಳುವಾಗ ಆವಾಗ ನಾವು ಮತ್ತೆ ದೇವರಾಜ್ ಅರಸರ ಕೊಡುಗೆ ಏನಿದೆ ಅದನ್ನು ನಾವು ನೆನಪಿಸ್ಕೊಳ್ತಾ ಇರ್ತೀವಿ. ಸೊ ಆ ಕೊಡುಗೆ ಇದೆ. ಇನ್ನು ಮುಂದಿನ ದಿನಮಾನಗಳಲ್ಲಿನೂ ಅವರ ಉದ್ದೇಶಗಳೇನಿದಾವೆ, ಅವರ ಮೌಲ್ಯಗಳೇನಿದಾವೆ, ಅದರ ಪ್ರಕಾರ ನಮ್ಮ ಕಾರ್ಯಶೈಲಿಯನ್ನು ನಾವು ಅಳವಡಿಸ್ಕೊಂಡು ನಡೆಸ್ತೀವಿ ಅಂತ ತಮ್ಗೆ ಹೇಳ್ತೇವೆ. ಒಂದು ಹೊಸ ಆಫೀಸ್ನು ನಾವು ನಿರ್ಮಾಣ ಮಾಡ್ಲಿಕ್ಕೆ ಪ್ರಪೋಸಲ್ ಮಾಡ್ತಾ ಇದೀವಿ. ಬಸ್ಸಿನ ವ್ಯವಸ್ಥೆನೂ ಮಾಡ್ತೀವಿ. ಇದು ಬರೇ ತಾತ್ಕಾಲಿಕ ಇಶ್ಯೂ. ಬೆಳಗಾವಿನಲ್ಲಿ ನೋ ಪ್ರಾಬ್ಲಮ್, ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಇದೆ, ಒಪ್ಕೊಳ್ತೇನೆ. ಬಹಳ ಸಿಂಪಲ್ ಇದೆ, ಏನಿಲ್ಲ. ಈಗ ನೋಡಿ, ನಮ್ಮ ಜಿಲ್ಲಾಧಿಕಾರಿ ಕಚೇರಿ 1 ವರ್ಷ ನಾವು ಕಷ್ಟಪಟ್ಟು ರಿಪೇರಿ ಮಾಡಿಸಿದ್ವಿ. ಅದೇ ರೀತಿ ಒಂದು ಹೊಸ ಜಿಲ್ಲಾಧಿಕಾರಿ ಕಚೇರಿ ಬರ್ತಾ ಇದೆ. 75 ಕೋಟಿ ನಾವು ನನ್ನ ಪ್ರಕಾರ 1.5-2 ವರ್ಷದ ಒಳಗಡೆ ಮುಕ್ತಾಯ ಆಗುತ್ತೆ. ಜೊತೆನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಲಿಲ್ಲ, ಅದನ್ನು ನಾವು ಅದರಲ್ಲಿ ಅಳವಡಿಸ್ಕೊಳ್ತಾ ಇದ್ವಿ. ಸ್ವಲ್ಪ ಚೇಂಜಸ್ ಆದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಅದನ್ನು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ನ ರೆಡಿ ಮಾಡಿದೀವಿ. ಅದರ ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ಗೂ ಒಂದು ಒಳ್ಳೆ ಬಿಲ್ಡಿಂಗ್ ಇದೆ. ಸೆಂಟ್ರಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಬರೋ ತರ. 1 ಸೆಕೆಂಡ್ ನಾನು ಮುಗಿಸ್ತೀನಿ. ನಿಮ್ಗೆ ಕ್ವಶನ್ ಗೊತ್ತಾಗಿದೆ, ಉತ್ತರ ಕೊಡ್ಬೇಕಲ್ವಾ? ಸೊ ಈ ಮೂಲ ಸೆಂಟ್ರಲ್ಲಿ ನಾವು ಒಂದು ಹೊಸ ಬಿಲ್ಡಿಂಗ್ ನಿರ್ಮಾಣ ಮಾಡ್ಲಿಕ್ಕೆ ನಾವು ಸಾಯಶಕ್ತಿ ಪ್ರಯಾಸ ಮಾಡ್ತಾ ಇದೀವಿ. ಈ ಮಧ್ಯದಲ್ಲಿ ಏನು ಬಸ್ ಫೆಸಿಲಿಟಿ ಆಗಬೇಕೋ ನಾನು ಇವತ್ತೇ ನೋಡಿ NWKRTC ಡಿವಿಷನಲ್ ಕಂಟ್ರೋಲರ್ ಜೊತೆ ಮಾತಾಡಿ ಬಸ್ ವ್ಯವಸ್ಥೆ ಎಲ್ಲಾ ಕಡೆಯಿಂದ ಅಟ್ಲೀಸ್ಟ್ ಅಲ್ಲಿಗೆ ಹೋಗೋ ರೀತಿ ನಾನು ಮಾಡ್ತೀನಿ.